ನಾಗೋಜಿ ನಾಗೋಜಿ ಕುಲದೈವ ನಾಗೋಜಿ 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 ಕುಲದೈವ ನಾಗೋಜಿ. ಪಲ್ಲಕ್ಕಿಲಿ ಯಾರಿದ್ದಾರೆ? ಬಾಬಾ ಅವ್ರ ಶಿಷ್ಯೆ, ದೊಡ್ಡ ಶ್ರೀಮಂತೆ ಅನ್ಕೋತೀನಿ. ಬಾಬಾ ಅವ್ರ ಸೇವೆಗೆ ತಾಳ ಮೇಳಗಳ ಜೊತೆಗೆ ಪಲ್ಲಕ್ಕಿಲಿ ಹೋಗ್ತಿದ್ದಾಳೆ. ನಾಗೋಜಿ ನಾಗೋಜಿ ಕುಲದೈವ ನಾಗೋಜಿ 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 ಕುಲದೈವ ನಾಗೋಜಿ 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 ಕುಲದೈವ ನಾಗೋಜಿ. ಗಂಗಾಕ್ಕ, 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 ಗಂಗಾಕ್ಕ. ಏಯ್ ಒದಿತೀನಿ, ಕಾಪಾಡು ಅಂತ ಕಿರ್ಚಾಡಿದ್ರೆ ಸಾಯಿಸ್ಬಿಡ್ತೀನಿ. ನಾಗೋಜಿ ಬಾಬಾ ಅವರ ಹೆಸರು ಪ್ರತಿಷ್ಠೆಗೆ ಭಂಗ ಬರಬಾರ್ದು. ಮಾತಾಡದೆ ಬಾಯಿ ಮುಚ್ಕೊಂಡ್ ಕೂತ್ಕೋ. ನಾಗೋಜಿ ನಾಗೋಜಿ ಕುಲದೈವ ನಾಗೋಜಿ 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 ಕುಲದೈವ ನಾಗೋಜಿ. ಹೋಗ್ತಿದ್ಯಾ ಅಲ್ವಾ? ಹಿಂತಿರ್ಗ್ ಬರ್ಬೇಡ. ಶಾಶ್ವತವಾಗಿ ಆಶ್ರಮದಲ್ಲೇ ಇದ್ಬಿಡು. ಮಾಣಿಕ್ಯ ಅಕ್ಕ, ನನ್ನ ಕಾಪಾಡು, ನನ್ನ ಕಾಪಾಡು ಮಾಣಿಕ್ಯ ಅಕ್ಕ. ನಿನ್ನ ಕಾಪಾಡಿ ಮನೆ ಕರ್ಕೊಂಡು ಹೋಗಿ ನನ್ ಮೇಲೆ ನಾನೇ ಕೆಸರು ಎರ್ಚ್ಕೋಬೇಕಾ? ನೋಡು, ಇವತ್ತು ನೀನು ಆಶ್ರಮಕ್ಕೆ ಹೋಗೋದು ಕಾಯಂ. ಬಾಬಾಗ್ ಸೇವೆ ಮಾಡ್ಕೊಂಡು ಜೀವನ ಪೂರ್ತಿ ಅಲ್ಲೇ ಇರು. ನೀನು 2 ಸಲ ತಪ್ಪಿಸ್ಕೊಂಡೆ. ತವರ್ ಮನೆಗೆ ಹೋಗದೆ ವಾಪಸ್ ಬಂದೆ. ನದಿಲ್ ಸಾಯ್ದೆ ಜೀವ ಉಳಿಸ್ಕೊಂಡೆ. ನೋಡು ಮಾಣಿಕ್ಯ ಅಕ್ಕ, ನಾನು ನಿನ್ನ ಉಪಕಾರನ ಜೀವನ ಪೂರ್ತಿ ನೆನ್ಪಿಟ್ಕೋತೀನಿ. ನೀನು ದಯವಿಟ್ಟು ನನ್ನ ಕಾಪಾಡು. ನನಗೆ ಆಶ್ರಮಕ್ಕೆ ಹೋಗೋದಿಷ್ಟ ಇಲ್ಲ. ನೀನು ಆಶ್ರಮಕ್ಕೆ ಹೋಗ್ಲೇಬೇಕು. ನೀನ್ ಹಿಂತಿರುಗಿ ಇಲ್ಲಿಗೆ ಬಂದ್ರೆ ನಾನ್ ನಿನ್ ರಕ್ತನ ಕಣ್ಣಾರೆ ನೋಡ್ತೀನಿ. ಬಂಡೆಕಲ್ ಎತ್ತಾಕಿ ಸಾಯಿಸ್ಬಿಡ್ತೀನಿ. ಹೋಗು, ನೀನನ್ನ ನೋಡ್ತಿದ್ರೆ ಅಸಹ್ಯ ಆಗ್ತಿದೆ. ಹೋಗಿಲ್ಲಿಂದ. ಮಾಣಿಕ್ಯ, ಮನೆಗೆ ಹೋಗೋಣ ನಡಿ. ಬಾ ಮಾಣಿಕ್ಯ. ಅಪ್ಪ, ಬಾ. ಅಯ್ಯಯ್ಯೋ ಬಾಬಾ ಅವರೇ, ಸಕ್ಕು ಬಂದು ಅನ್ಸತ್ತೆ. ಇಲ್ಲ 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 ಇಲ್ಲ, ಅದು ಸಕ್ಕು ಬಾಯ್ ಅವರು ಬಂದ್ರು ಅನ್ಸತ್ತೆ. ಅಲ್ಲಿ ನೋಡಿ ಬಂದ್ಬಿಟ್ರ. ಹೋಗು, ಕುತ್ಕೋ. ಹೋಗು, ಕೂತ್ಕೋ. ಗುರುಗಳೇ, ಬಾಬಾ ಅವರೇ, ಕೊಟ್ಟು ಮಾತನ್ನ ಉಳಿಸ್ಕೊಂಡ್ಬಿಟ್ಟೆ. ನಿಮ್ಮ ದಾಸಿನ ನಿಮ್ಮ ಪಾದಗಳ ಬಳಿ ತಂದು ಬಿಟ್ಟಿದ್ದೀನಿ. ಈ ಸಕ್ಕುನ ಸ್ವೀಕರಿಸಿ ಬಾಬಾ ಅವರೇ. ಸಕ್ಕು ಅಂತ ಅಂತಿದ್ದಾಳೆ. ಅಯ್ಯೋ ಅಯ್ಯೋ, ಚಿಕ್ಕಮ್ಮವ್ರನ್ನ ಏಕವಚನದಲ್ಲಿ ಕರಿಬಾರ್ದು ಅಮ್ಮವ್ರೆ. ಈಗ ಅವರು ನಾಗೋಜಿ ಬಾಬಾ ಅವರ ಪ್ರಮುಖ ಶಿಷ್ಯೆ. ಅವ್ರನ್ನ ನೀವು
ಸಕು ಬಾಯ್ ಅಂತ ಕರಿಬೇಕು. ಓಹೋ ಸಕ್ಕು ಬಾಯಿನ ಸ್ವೀಕರಿಸಿ ಬಾಬಾ ಅವರೇ. ಕೊನೆಗೂ ಸಕ್ಕುಬಾಯಿ ಈಗ ನನ್ನ ಚರಣದಾಸಿ ಆಗೇ ಬಿಟ್ಲು ಮನೋರಮ. ಬಲೆ, ಹೌದು. ಆದ್ರೆ ಅವನು ಎಲ್ಲಿದ್ದಾನೆ? ಯಾವಾಗ್ಲೂ ಅವನ್ ಜಪ ಮಾಡ್ತಾ ಇರ್ತೀಯಲ್ಲ, ಪಾಂಡುರಂಗ ಪಾಂಡುರಂಗ ಅಂತ. ಎಲ್ಲಿದ್ದಾನ ಅವನು? ಬರ್ಲಿಲ್ವಾ? ಇಲ್ಲಿ ದೇವ್ರು ಅಂತಿರೋದು ಒಬ್ಬನೇ, ಮಹಾಕಾಳ. ನಿಮಗ್ ಮೊದ್ಲೇ ಹೇಳಿದ್ದೆ ಮಹಾಕಾಳನ ಸ್ಮರಣೆ ಮಾಡಿ ಅಂತ. ಮಹಾಕಾಳನಿಗೆ ಶರಣಾಗಿ ಅಂತ ಹೇಳಿದ್ದೆ, ಆದ್ರೆ ನೀವು ಕೇಳಲೇ ಇಲ್ಲ. ದುಃಖ ಆಗ್ತಿದೆ. ನಿಮ್ಮಿಂದ ತುಂಬಾನೇ ನೋವು, ಸಂಕಟ ಅನುಭವಿಸಿದ್ದೀನಿ. ನೀವು ತುಂಬಾನೇ ನೋವು ಕೊಟ್ಟಿದ್ದೀರಾ. ಆದ್ರೆ ಈಗ ಆ ಪಾಂಡುರಂಗನ ಭಕ್ತೆ ಸಕ್ಕುಬಾಯಿಯನ್ನ ಬಲಿ ಕೊಡ್ತಾ ಇದ್ದೀನಿ.